ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೆಣ್ಣು ಮಗು ಬಗ್ಗೆ ಪತ್ರ ಬರೆದಿದ್ದರು ಒಬ್ಬರು ತಾಯಿನೊಂದು. ಆ ಹೆಣ್ಣು ಮಗು ಸಮಸ್ಯೆ ಏನು, ಅದಕ್ಕೆ ಪರಿಹಾರ ತಿಳಿಸಿ ಅಂತ ಹೇಳಿ ಬರೆದಿದ್ದಾರೆ. ನಾನು ತುಂಬ ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡಬೇಕಾಗಿರೋದ್ರಿಂದ ಸೀದಾ ಪತ್ರವನ್ನು ನಾನು ಬೇಗ ಓದ್ತೀನಿ. ಬೆಂಗಳೂರಿನ ಹತ್ರ ಬರೆದಿದ್ದಾರೆ. ಅವ್ರು ನಮ್ಮ ಕಾರ್ಯಕ್ರಮ ದಿನನಿತ್ಯ ನೋಡ್ತಾರಂತೆ. ಅವ್ರ ಸಮಸ್ಯೆ ಏನಂದರೆ 20 ವರ್ಷದ ಒಬ್ಬಳು ಮಗಳಿದ್ದಾಳಂತೆ. 15 ವರ್ಷ ಅದು ಕೂಡ ಋತುಮತಿ ಆಗಲಿಲ್ವಂತೆ. ಮುಟ್ಟೆ ಆಗ್ತಿಲ್ಲ ನೋಡಿ. ಇಲ್ಲ 20 ವರ್ಷದ ಹುಡುಗಿನೂ ಮುಟ್ಟಾಗ್ತಿಲ್ಲ. ಅದಕ್ಕೆ ಏನು ಮಾಡಿದ್ರು ಅವರು, ಒಬ್ಬ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸಿದಾಗ ಡಾಕ್ಟ್ರು ಒಂದೇನೋ ಔಷಧಿ ಕೊಟ್ಟರಂತೆ. ಔಷಧಿ ಕೊಟ್ಮೇಲೆ ಮುಟ್ಟಾಗೋಕ್ಕೆ ಶುರು ಮಾಡಿದ್ಲಂತೆ. 1 ವರ್ಷ ಬಿಡದೆ ಕರೆಕ್ಟಾಗಿ ತಿಂಗಳು ಮುಟ್ಟಾಗ್ತಾ ಬಂದಳು ಈ ಹುಡುಗಿ, 20 ವರ್ಷದ ಹುಡುಗಿ. ಆಮೇಲೆ ಡಾಕ್ಟರ್ ಹೇಳಂತೆ ನಿಲ್ಲಿಸ್ಬಿಡಿ, 1 ವರ್ಷ ಮುಟ್ಟಾಗ್ತಾಳೆ, ಆಮೇಲೆ ಅದಕ್ಕೆ ನ್ಯಾಚುರಲಾಗಿ ಸ್ವಾಭಾವಿಕವಾಗಿ ನಡ್ಕೊಂಡು ಹೋಗ್ತದೆ, ಮಾತ್ರೆಯಿಂದ ಮುಟ್ಟಾಗೋದು ಬೇಡ, ಮಾತ್ರೆ ನಿಲ್ಲಿಸ್ಬಿಡಿ ಅಂತ ಅಂದ್ರಂತೆ ಡಾಕ್ಟ್ರು. ನಿಲ್ಲಿಸಿದ ತಕ್ಷಣ ಮುಟ್ಟು ನಿಂತೋಯ್ತಂತೆ. ಮಾತ್ರೆ ನಿಲ್ಲಿಸ್ಬಿಟ್ರು. ಮಾತ್ರೆ ನೀವು ಕೊಡೋದು ನಿಲ್ಲಿಸಿದ್ಮೇಲೆ ಮುಟ್ಟು ಕೂಡ ನಿಂತೋಯ್ತು. ಮುಟ್ಟು ಕೂಡ ನಿಂತೋದ್ಮೇಲೆ ಪುನಃ ಡಾಕ್ಟರ್ ಹತ್ರ ಹೋದಾಗ ಮುಟ್ಟಾಗ್ತಿಲ್ಲ ಅಂದಾಗ ಮತ್ತೆ ಮಾತ್ರೆ ಕೊಟ್ಟರೆ ಹುಡುಗಿ ತುಂಬ ತೊಂದರೆ ಆಗತ್ತೆ, ತುಂಬ ತೊಂದರೆ ಅನುಭವಿಸ್ತಾಳೆ, ಅದಕ್ಕೆ ಮಾತ್ರೆ ಕೊಡೋದು ಬೇಡ, ನಿಲ್ಲಿಸೇ ಬಿಡಿ ಅಂತ ಹೇಳಿದ್ರು. ಈಗ ಔಷಧಿ ಕೊಡ್ತಿಲ್ಲ, ಮುಟ್ಟಾಗ್ತಿಲ್ಲ. ಅವಳು 1 ವರ್ಷ ಆಯಿತು, ಇನ್ನು ಮುಟ್ಟಾಗಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂಥೇಳಿ ನಮ್ಮ ಮಗಳ ಬಗ್ಗೆ ಕೇಳ್ಕೊತಾ ಇದ್ದಾರೆ. ಭಾಳ ಬುದ್ಧಿವಂತೆ ಮಗಳು, ಚೆನ್ನಾಗಿ ಓದ್ತಾಳೆ, ಮಗುವಿನಂತರ ಒಳ್ಳೆ ತಾಳ್ಮೆ, ಮಗುವಿನಂತಿದ್ದಾಳೆ, ತಾಳ್ಮೆ ಕಮ್ಮಿ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೋತಾಳೆ, ಹಠ ಮಾಡ್ತಾಳೆ, ತುಂಬ ವಾದ ಮಾಡ್ತಾಳೆ. ಇದೆಲ್ಲ ನೋಡಿ ನನಗೆ ಭಾಳ ಚಿಂತೆ ಆಗಿಬಿಟ್ಟಿದೆ. ಮಗಳು ಪ್ರತಿ ತಿಂಗಳು ಮುಟ್ಟಾಗಬೇಕು, ಅದಕ್ಕೆ ದಯವಿಟ್ಟು ಏನೋ ಸೂಕ್ತ ಪರಿಹಾರ ತಿಳಿಸಿ ಅಂತ ಹೇಳ್ತಾರೆ. ಇಲ್ಲೊಂದು ಹಿಸ್ಟ್ರಿ ಬರೆದಿದ್ದಾರೆ. ಈ ಮಗು 2ನೇ ವಯಸ್ಸಿನಲ್ಲಿ 2 ವರ್ಷ ಇದ್ದಾಗ ಯಾರೋ ಒಬ್ರು ಸತ್ತೋದಂತೆ. ಅವತ್ತು ಆ ಮಗುನ ಕರ್ಕೊಂಡೋಗಿದ್ದಂತೆ. ಸತ್ತೋಗಿರೋ ಜಾಗಕ್ಕೆ ಮಗು ಕರ್ಕೊಂಡೋಗಿದ್ದಾರೆ. ಅಲ್ಲಿಂದ ಬಂದಮೇಲೆ ಮಗು ತುಂಬ ಹಠ ಮಾಡ್ತು, ಊಟ ಮಾಡೋದು ನಿಲ್ಲಿಸ್ಬಿಡ್ತು, ಮಂಕಾಗ್ಬಿಟ್ಲು, ತುಂಬ ಹಠ ಮಾಡ್ತಿದ್ದಾಳೆ, ರಾತ್ರಿ ಎಲ್ಲ ಅಳೋದು, ಮುಖದ ಲಕ್ಷಣ ಎಲ್ಲ ಬದಲಾವಣೆ ಆಗ್ತಾಯಿತ್ತು, ದೈಹಿಕವಾಗಿ ಅವಳು ಸರಿಯಾಗಿ ಬೆಳೀತಿರಲಿಲ್ಲ. 10ರಿಂದ 12 ವರ್ಷ ಆದಮೇಲೆ ಸ್ವಲ್ಪ ಜೋರಾಗಿ ಅಳೋದು, ಬೇರೆಯವ್ರಿಗೆ ಹೊಡೆಯೋದು, ಕಚ್ಚೋದು, ಕೈ ಸಿಕ್ಕಿದ್ನೆಲ್ಲ ಬಿಸಾಕೋದು, ಹೀಗೆ ಭಾಳಷ್ಟು ಮಾನಸಿಕವಾಗಿ ತೊಂದರೆ ಕೊಡ್ತಾಯಿದ್ಲು. ಈಗಲೂ ಸ್ವಲ್ಪ ಹಾಗೆ ಮಾಡ್ತಾಳೆ, 20 ವರ್ಷ ಆಗಿದ್ದರೂ ಕೂಡ. ಇದನ್ನು ತಾಯಿ ಹೇಳ್ಕೊಂಡಿದ್ದಾರೆ. ಕೊನೆಗೆ ಸಂಬರಿ ಮಾಡ್ತೀನಿ, 20 ವರ್ಷದ ಮಗಳು ಒಬ್ರಿಗಿದ್ದಾಳೆ. ಅವಳು 15 ವರ್ಷದಿಂದ ಮುಟ್ಟೆ ಆಗಲಿಲ್ಲ. ಡಾಕ್ಟ್ರ್ ಹತ್ರ ತೋರಿಸಿದ್ಮೇಲೆ ಮುಟ್ಟಾಗೋಕ್ಕೆ ಶುರು ಮಾಡಿದ್ಲು. ಔಷಧಿ ಕೊಟ್ಟಮೇಲೆ ಪ್ರತಿ ತಿಂಗಳು ಮುಟ್ಟಾದ್ಲು. 1 ವರ್ಷ ಮುಟ್ಟಾದ್ಮೇಲೆ ಡಾಕ್ಟ್ರು ಸ್ಟಾಪ್ ಮಾಡಿ ಮೆಡಿಷನ್ ಅಂದರು. ಮೆಡಿಷನ್ ಸ್ಟಾಪ್ ಮಾಡಿ ಮುಟ್ಟು ಸ್ಟಾಪ್ ಆಗೋಯ್ತು. ತುಂಬ ಕೋಪ, ಆಟ ಎಲ್ಲ ಮಾಡ್ತಿದ್ದಾಳೆ. ಮಗು 2 ವರ್ಷ ವಯಸ್ಸಲ್ಲಿದ್ದಾಗ ಈ ಅಮ್ಮ ಏನು ಮಾಡಿದ್ದಾಳೆ, ಮಗಳು ಯಾರೋ ಸತ್ತೋದಾಗ ಆ ಜಾಗ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲಿ ಬಂದಮೇಲೆ ಮಗು ಊಟ ಮಾಡೋದು ನಿಲ್ಲಿಸ್ತು, ಅಳೋದು, ಕಿರ್ಚೋದು, ಕೂಗೋದು ಎಲ್ಲ ಮಾಡ್ತಾಯಿತ್ತಂತೆ. 10-12 ವರ್ಷ ತನಕ ಮಗು ಆಗೇ ಇತ್ತಂತೆ. ಈಗಲೂ ಕೂಡ ಕಮ್ಮಿ ಆಗಿದೆ, ಬಟ್ ಇದೇ ಥರ ವರ್ತನೆ ಮಾಡ್ತಾಳೆ ಅಂತೇಳಿ. ಇದಕ್ಕೂ ಅದಕ್ಕೂ ಯಾವ ರೀತಿ ಸಂಬಂಧ ಇದೆ ಅಂಥೇಳಿ ಅವರು ಪತ್ರದಲ್ಲಿ ಬರೆದಿದ್ದಾರೆ. ಈ ಪತ್ರದಲ್ಲಿ ಬರೆದಿರೋ ಪ್ರಕಾರ ಮಗುಗೆ ಸನ್ನಿ ಆಗಿರ್ಬೋದು. ಸನ್ನಿ ಅಂತ ಹೇಳ್ತಾರೆ. ಎಳೆ ಮಕ್ಕಳನ್ನ ಯಾವ ಮಕ್ಕಳು ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಜಪ ಮಾಡೋಕ್ಕಾಗಲ್ಲ, ಧ್ಯಾನ ಮಾಡೋಕ್ಕಾಗಲ್ಲ, ಪೂಜೆ ಮಾಡೋಕ್ಕಾಗಲ್ಲ, ಪ್ರೇ ಮಾಡೋಕ್ಕಾಗಲ್ವೋ ಅಂಥ ಮಕ್ಕಳನ್ನ ನೆಗೆಟಿವ್ ಎನರ್ಜಿ ಹತ್ರ ಕರ್ಕೊಂಡು ಹೋಗಬಾರ್ದು. ದೊಡ್ಡವರು ಪೂಜೆ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಗುರು ಹಿರಿಯರು ನಮಸ್ಕಾರ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತಾರೆ, ನದಿ ಸ್ನಾನ ಯಾತ್ರೆ ಎಲ್ಲ ಮಾಡ್ತಾರೆ. ಹೀಗಾಗಿ ಅವರಿಗೆ ಸ್ಮಶಾನಕ್ಕೆ ಹೋಗಿ ಬಂದು ಕೂಡ ಕೆಲವು ಟೈಮ್ ಏನೂ ಆಗೋದಿಲ್ಲ. ಈ ಮಕ್ಕಳು ಯಾವುದು ಮಾಡಲ್ವಲ್ಲ, ಅಂಥದ್ಮೇಲೆ ಏನಾಗುತ್ತೆ, ಕೆಲವು ನೆಗೆಟಿವ್ ಎನರ್ಜಿ ಇಂಪ್ಯಾಕ್ಟ್ ಆದಾಗ ಮಕ್ಕಳಿಗೆ ಅದು ಇವ್ರಿಗೂ ಗೊತ್ತಾಗೋದಿಲ್ಲ. ಯಾಕೆ ಮಗು ಅಳ್ತಿದೆ, ಯಾಕೆ ಇಷ್ಟು ಹಠ ಮಾಡ್ತಿದೆ, ಯಾಕೆ ಊಟ ಮಾಡ್ತಿಲ್ಲ ಅಂತೇಳಿ. ಈಗ ಗೊತ್ತಾಗಿದೆ ಅವ್ರಿಗೆ. ನಾನು 15-20 ವರ್ಷದಿಂದ ನಮ್ಮ ಮಗುನ 2 ವರ್ಷ ಇದ್ದಾಗ ನಾನು ಸ್ಮಶಾನಕ್ಕೆಲ್ಲ ಕರ್ಕೊಂಡೋಗಿ ಬಂದಿದ್ದೆ ಅಂತ ಈಗ ಬರೆದಿದ್ದಾರೆ. ಅದರಿಂದ ಏನಾರು ಆಗಿದೆಯಾ, ನನ್ನ ಮಗಳು ಮುಟ್ಟಾಗೋದು ಕಮ್ಮಿ, ಮುಟ್ಟಾಗ್ತಿಲ್ಲ, ಮತ್ತು ಈಗಲೂ ಕೋಪ, ತಾಪ, ಹಠ, ವಾದ ವಿವಾದಗಳು ಮಾಡ್ತಾಳೆ, ಸಿಕ್ಕಿದ್ದು ಬಿಸಾಕ್ಬಿಡ್ತಾಳೆ, ಅವಳು ಹೇಳಿದ್ದೇ ಆಗಬೇಕು, ಈ ಥರದ್ದೆಲ್ಲ ಮಂಡುತನ ಎಲ್ಲ ಇದೆ. ನನಗೆ ಬಹುಶಃ 2ನೇ ವಯಸ್ಸಿನಲ್ಲಿ ಮಗು 2ನೇ ವಯಸ್ಸಲ್ಲಿದ್ದಾಗ ನಾನು ಸತ್ತಾಗ ಸ್ಮಶಾನಕ್ಕೆ ಕರ್ಕೊಂಡೋಗಿ ಬಂದಿದ್ದೇನೋ ದೋಷ ಇದೆಯಾ, ಅವ್ರಿಗೂ ಗೊತ್ತಿಲ್ಲ ಸರಿಯಾಗಿ. ಮತ್ತು 2ನೇದು ಇವಳಿಗೆ ಮುಟ್ಟಾಗ್ತಿಲ್ಲ.
ಹೆಣ್ಮಕ್ಳು ಕಾಲಕ್ಕೆ ಆಯಾ ತಿಂಗಳಿಗೆ ತಕ್ಕಂಥ ಮುಟ್ಟಾಗಿಬಿಟ್ರೆ ಆನಂದವಾಗಿರ್ತಾರೆ, ಕೆಲಸ ಮಾಡಲು ಆಸಕ್ತಿ ಇರ್ತದೆ, ಓದೋದಲ್ಲಿ, ಬರೆಯೋದ್ರಲ್ಲಿ, ಕೊಡೋದಲ್ಲಿ, ಆಟ ಆಡೋದ್ರಲ್ಲಿ ಎಲ್ಲದೂ ಚೆನ್ನಾಗಿರ್ತಾರೆ. ಮುಟ್ಟು ಆಗೋದೇನಾದ್ರು ಅಡೆತಡೆ ಆಯಿತು ಅಂದಾಗ ಅತಿಯಾದ ಕೋಪ, ಯಾಕೆಂದರೆ ಮುಟ್ಟಾಗ್ತಿಲ್ಲ, ಬ್ಲೀಡಿಂಗ್ ಆಗ್ತಿಲ್ಲ. ಆ ಬ್ಲೀಡಿಂಗ್ ಏನು ಆಗಲಿಲ್ಲ ಅಂದರೆ ಒಳಗಡೆ ಸೈಡ್ ಎಫೆಕ್ಟ್ ಆಗಿ ಬ್ರೈನ್ಗೆ ಹೋಗಿ ಬ್ರೈನಿಂದ ಏನಾಗುತ್ತೆ, ಕೋಪ, ಆಟ, ಅಳೋದು, ಕಿರ್ಚೋದು, ಒಡೆಯೋದು, ಬಡಿಯೋದು, ಕೂಗೋದು, ಮಾಡೋದು, ಮಾನಸಿಕವಾಗಿ ಇನ್ನೊಬ್ಬರಿಗೆ ಹಿಂಸೆ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕೆ ಸರಿಯಾಗಿ ಮುಟ್ಟಾಗ್ತಿಲ್ವಲ್ಲ ತಿಂಗಳು. ಆದ್ದರಿಂದ ಈ ಪತ್ರದಲ್ಲಿ ಮುಟ್ಟಾಗ್ತಿಲ್ಲ, ನನ್ನ ಮಗಳ ಮೇಲೆ ಏನೋ ದೋಷ ಇದೆ, ಮಗಳ ಮೇಲೆ ಏನೋ ಇರ್ಬೋದು, ಅದಕ್ಕೆ ಅವಳಂಗೆ ಹಠ ಮಾಡ್ತಾಳೆ, ಕೂಗ್ತಾಳೆ, ಕಿರ್ಸ್ತಾಳೆ ಅಂತ ಹೇಳ್ತಾರೆ. ಈ ಮಾಟ ಮಂತ್ರ, ಭೂತ ಪ್ರೇತ ಬಾಧೆ ಈಸಿಯಾಗಿ ಬಿಡಿಸ್ಬಿಡ್ಬೋದು. ಒಂದು ಮಂತ್ರ ಹಾಕೋ, ಒಂದು ತಂತ್ರ ಮಾಡೋ, ಒಂದು ಪರಿಹಾರ ಮಾಡಿ ಈ ಕೂಗೋದು, ಕಿರ್ಚೋದು, ಅಳೋದು, ಬಿಸಾಕೋದು, ಹೊಡೆಯೋದು, ಮಾಡೋದು, ಈ ಥರದ್ದೆಲ್ಲ ನಾವು ಪರಿಹಾರ ಮಾಡಿಬಿಡ್ಬೋದು ಇಮಿಡಿಯೇಟಾಗಿ 2 ನಿಮಿಷದಲ್ಲಿ. ಈ ಮುಟ್ಟೆ ಆಗ್ತಿಲ್ಲ ಅನ್ನೋದೊಂದು ದೊಡ್ಡ ಪ್ರಶ್ನೆ ಬಂದಿದೆ. ಈ ಮುಟ್ಟೆ ಆಗ್ತಿಲ್ಲ ಅಂದರೆ ಇದೊಂದು ದೊಡ್ಡ ರಿಸ್ಕು ಹೆಣ್ಮಕ್ಳಲ್ಲಿ. ಇದು ಭಾಳ ಇಂಪಾರ್ಟೆಂಟ್. ಹೆಣ್ಮಕ್ಳಾದಮೇಲೆ ಪ್ರತಿ ತಿಂಗಳು ಮುಟ್ಟಾಗಲೇಬೇಕು. ಆಗಲಿಲ್ಲ ಅಂದರೆ ಭಾಳ ಅದು ಮುಂದಿನ ಭವಿಷ್ಯನೇ ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಅವರು ನನಗೆ ಈ ಪತ್ರದಲ್ಲಿ ಕೇಳ್ಕೊಂಡಿದ್ದಾರೆ, ಹಾಗಾದರೆ ಯಾಕೆ ಈ ಹುಡುಗಿ ಮುಟ್ಟಾಗ್ತಿಲ್ಲ, ಏನು ಸಮಸ್ಯೆ ಇದೆ ಅನ್ನೋದನ್ನು ನನಗೆ ಮೆಡಿಕಲ್ ರಿಪೋರ್ಟು, ಜಾತಕ ಎಲ್ಲವೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಇವರು ಅಲ್ಟ್ರಾಸೌಂಡ್ ಅಂತೆ, MRI ರಿಪೋರ್ಟು ಎಲ್ಲನೂ ಮಾಡಿಸಿದ್ದಾರೆ. ಎಲ್ಲ ರಿಪೋರ್ಟು ನನಗೆ ಕಳಿಸಿದ್ದಾರೆ. ಈ ರಿಪೋರ್ಟ್ ಪ್ರಕಾರ ಹೈಪೋಪ್ಲಾಸ್ಟಿಕ್ ಯೂಟ್ರಸ್ ಅಂತ ಹೇಳಿಬಿಟ್ಟಿದ್ದಾರೆ. ಹೈಪೋಪ್ಲಾಸ್ಟಿಕ್ ಯೂಟ್ರಸ್ ಅಂತಂತಂದರೆ ಯೂಟ್ರಸ್ಸು ಸ್ಮಾಲ್ ಆಗಿದೆ ಅಂತ ಅರ್ಥ. ಹೈಪೋಪ್ಲಾಸ್ಟಿಕ್. ಈ ಹೈಪೋಪ್ಲಾಸ್ಟಿಕ್ ಯೂಟ್ರಸ್ಸು ಅದೇ ಡೆವಲಪ್ ಆಗಿಲ್ಲ ಇನ್ನೂ ಚೆನ್ನಾಗಿ. ಒಂದು ಮಗು ಆಗುವಷ್ಟು, ಮಗು ಒಳಗಡೆ ಕೂತ್ಕೊಳ್ಳೋಷ್ಟು ಡೆವಲಪ್ ಆಗಿಲ್ಲ. ಹೈಪೋಪ್ಲಾಸ್ಟಿಕ್ ಯೂಟ್ರಸ್ ಅಂದರೆ ಗರ್ಭಕೋಶ ಬೆಳೆದಿಲ್ಲ, ತುಂಬ ಚಿಕ್ಕದಾಗಿದೆ ಅಂತ ಹೇಳಿದ್ರು. ಎಷ್ಟಿರ್ಬೋದು, 46 × 8 × 19 ಮಿಲಿಮೀಟ್ರ್ ಇದೆ. ಇದು ತುಂಬ ಚಿಕ್ಕದು. ಹೀಗಾಗಿ ನೋಡಿ, 3 ಚೀಲ ಇದೆ ಗರ್ಭಕೋಶ: ಎಂಡೋಮೆಟ್ರಿಯಮ್, ಮಯೋಮೆಟ್ರಿಯಮ್, ಪೆರಿಮೆಟ್ರಿಯಮ್ ಅಂತ. ಈ ಎಂಡ್ರೋಮೆಟ್ರಿಯಮ್ ಅಂದರೂ ಮಗು ಗರ್ಭ ಧರಿಸೋದಕ್ಕೆ ಸಾಧ್ಯ ಆಗೋದು. ಈ ವೂಮಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಚೆನ್ನಾಗಿದೆ, ಥಿಕ್ನೆಸ್ 3 ಮಿಲಿಮೀಟ್ರ್ ಇದೆ, ಆದರೆ ಗರ್ಭಕೋಶ ಚಿಕ್ಕದು. ಒಂದು. ಎರಡನೇದು ಬೈಲ್ಯಾಟ್ರಲ್ ಸಿಸ್ಟಿಕ್ ಓವರಿಸ್ ಅಂತದೆ. ಇಲ್ಲಿ ಪಾಲಿಸಿಸ್ಟ್ ಇದೆ ಯೂಟ್ರಸಲ್ಲಿ. ಓವರಿಸಲ್ಲಿ ಪಾಲಿಸಿಸ್ಟ್ ಇದೆ. ಯೂಟ್ರಸ್ಸು ಚಿಕ್ಕದು, ಓವರಿಸಲ್ಲಿ ಪಾಲಿಸಿಸ್ಟ್ ಇದೆ, ದುರ್ಮಾಂಸ ಇದೆ. ಈ ದುರ್ಮಾಂಸ ಏನಾಗಿದೆ ಅಂದರೆ, ಈ ಪಾಲಿಸಿಸ್ಟು ಓವರಿಸಲ್ಲಿರೋದ್ರಿಂದ ಅಂಡಾಣು ಕೂಡ ಸರಿಯಾಗಿ ಜನ್ರೇಟ್ ಆಗ್ತಾಯಿಲ್ಲ. ಇದು ವೆಜೆನ ಕೂಡ ತುಂಬ ಚಿಕ್ಕದಿರ್ತದೆ. ವೆಜನೂ ಕೂಡ ಒಂದು ಮಗು ಈಚೆ ಬರೋಷ್ಟು ಇರೋದಿಲ್ಲ ಡೆಲಿವರಿ ಮಾಡೋಕ್ಕೆ ಹೋದಾಗ. ವೆಜೇನ ಅಂದರೆ ಯೋನಿ, ಜೆನಿಟಲ್ ಪಾರ್ಟು ತುಂಬ ಚಿಕ್ಕದಿರ್ತದೆ. ಇದಕ್ಕೆ ಭಾಳಷ್ಟು ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ದಾರೆ, ಆದರೂ ಕೂಡ ಹುಡುಗಿ ಮುಟ್ಟಾಗ್ತಿಲ್ಲ. ರೈಟ್ ಓವರಿ, ಲೆಫ್ಟ್ ಓವರಿ ಮೆಷರ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದರಿಂದ ಅವ್ರಿಗೆ ರೀಸಸ್ ಮಾಡ್ಬೋದು, ಆದರೆ ಮಗು ಪಡೆಯೋಕ್ಕಾಗಲ್ಲ, ಅಂಡಾಣು ಬಿಡುಗಡೆ ಆಗೋದಿಲ್ಲ. ಯೂಟ್ರಸ್ಸು ಚಿಕ್ಕದು, ಅದು ಮತ್ತು ಪಾಲಿಸಿಸ್ಟ್ ಇದೆ ಓವರಿಸಲ್ಲಿ. ಹೀಗಾಗಿ ಇಂಥವ್ರಿಗೆ ಮದುವೆ ಮಾಡಿದ್ರೆ ಮಕ್ಕಳಾಗೋದಿಲ್ಲ, ಯಾಕೆಂದರೆ ಯೂಟ್ರಸ್ಸೇ ತುಂಬ ಚಿಕ್ಕದಿದೆ, ಸಿಸ್ಟ್ ಇದೆ. ಇದು ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ. ಜಾತಕ ಏನು ಹೇಳುತ್ತೆ ಅಂತಂದರೆ, ಜಾತಕದಲ್ಲಿ ಈ ಹುಡುಗಿಗೆ ಘಟಕಾಳ ಸರ್ಪ ದೋಷ ಇದೆ. ಏನು? ಲಗ್ನದಿಂದ 4ನೇ ಮನೆಯಲ್ಲಿ ಕೇತು ಇದ್ದಾರೆ. ಲಗ್ನದಿಂದ 4ನೇ ಮನೆಯಲ್ಲಿ ಕೇತು, 10ನೇ ಮನೆಯಲ್ಲಿ ರಾಹು. 10ನೇ ಮನೆಯಲ್ಲಿ ರಾಹು ಜೊತೆಗೆ ಶನಿ, ರವಿ, ಬುಧ ಎಲ್ಲ. ಈ ಲಗ್ನದಿಂದ 4ನೇ ಮನೆಯಲ್ಲಿ ಕೇತು, 10ನೇ ಮನೆಯಲ್ಲಿ ರಾಹು, ಇದರೊಳಗೆ ಗ್ರಹಗಳಿರೋದ್ರಿಂದ ಇದಕ್ಕೆ ಘಟಕಾಳ ಸರ್ಪ ದೋಷ ಇದೆ ಅಂತ ಆಯಿತು. ಇದು ಜಾತಕದ ಪ್ರಕಾರ ಈ ಹುಡುಗಿ ಹುಟ್ಟಿರೋದು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಇಲ್ಲಿ ದಶಾಭುಕ್ತಿ ಮತ್ತು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಯಾರು? ಚಂದ್ರಗ್ರಹ. ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಬಾಸು ಚಂದ್ರಗ್ರಹ. ಇಲ್ಲಿ 2ನೇ ಪಾದದಲ್ಲಿ ವೃಷಾಂಶವಾಗಿದ್ದರಿಂದ ಶುಕ್ರ ಅಧಿಪತಿಯಾಗಿದ್ದಾನೆ. ಶುಕ್ರ ಕೂಡ ಸ್ತ್ರೀ, ಇಲ್ಲಿ ಚಂದ್ರ ಕೂಡ ಸ್ತ್ರೀ.
ಇಲ್ಲಿ ಈ ರಾಶಿ ಚಕ್ರದಲ್ಲಿ ಮತ್ತು ನವಾಂಶ ಎಲ್ಲ ನೋಡಿದಾಗ 4ನೇ ಮನೆಯಲ್ಲಿ ಕೇತು ಇದ್ದಾನೆ. ಇದು ಓಜ್ಜಂದಲ್ಲಿ ಮಾತೃ ದೇವತೆ ಅಂದರೆ ತಾಯಿಗೆ ಪೀಡೆ ಮಾಡಿದ ತೊಂದರೆ ಕೊಟ್ಟಿದ್ದರೆ, ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಕೊಟ್ಟಿದ್ದರೆ, ಮಾನಹಾನಿ ಮಾಡಿದರೆ ಈ ಜನ್ಮದಲ್ಲಿ 4ನೇ ಮನೆಯಲ್ಲಿ ಕೇತು ಕೂತ್ಕೊಂಡ್ಬಿಡ್ತಾನೆ. 10ನೇ ಮನೆಯಲ್ಲಿ ರಾಹು ಇರ್ತಾನೆ. ಘಟಕಾಳ ಸರ್ಪದೋಷ. ಘಟ ಅಂದರೆ ದೊಡ್ಡದು, ಒಂದು ಎತ್ತರ ದಪ್ಪಕ್ಕಿರುವಂಥದ್ದು ಅಂತ. ಚಂದ್ರ 6ನೇ ಮನೆಯಲ್ಲಿದ್ದಾನೆ. ಆದ್ದರಿಂದ ಲಗ್ನದಿಂದ 6ನೇ ಮನೆಯಲ್ಲಿ ಚಂದ್ರ ಅನೇಕ ಶತ್ರು ಉತ್ಪತ್ತಿ ಆಗ್ತಾರೆ ಇದರಲ್ಲಿ. ಆದರೆ ಈ ಹುಡುಗಿನ ಮದುವೆ ಮಾಡ್ಕೊಂಡವ್ರಿಗೆ ತುಂಬ ಐಶ್ವರ್ಯ ಪ್ರಾಪ್ತಿಯಾಗ್ತದೆ. ಯಾಕೆಂದರೆ ಐಶ್ವರ್ಯ, ಕಾರು, ಬಂಗ್ಲೆ, ಧನ, ಧಾನ್ಯಗಳು ಎಲ್ಲ ಇರುತ್ತೆ. ಆದರೆ ಸಂತಾನ ಆಗಲ್ಲ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದು ನಾನು ಕಳಿಸ್ಕೊಟ್ಟಿದ್ದೀರಾ, ನಾವು ಕರೆಕ್ಟಾಗಿ ಹೇಳಲಿಲ್ಲ ಅಂದರೆ ತಪ್ಪಾಗತ್ತೆ. ನೀವು ನನ್ನ ಮಾತೇ ಕೇಳಬೇಡ್ದು. ಇನ್ನೂ 4-5 ಜನ ಒಳ್ಳೆ ಸೀನಿಯರ್, ಒಳ್ಳೆ ತುಂಬ ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸರು ಆಸ್ಟ್ರಾಲಜಿನ ಕಲ್ತಿರೋರ ಹತ್ರ ಕೇಳಿ ನೋಡಿ. ಈ ಹುಡುಗಿಗೆ ಪೂರ್ವ ಜನ್ಮದಲ್ಲಿ ಸ್ತ್ರೀ ಶಾಪ ಇದೆ, ಅದು ಮಾತೃ ಶಾಪ ಇದೆ, ಮಾತೃ ಪೀಡಾ ಶಾಪ ಇದೆ ಒಂದು. 2ನೇದು ಗರ್ಭಿಣಿ ಸ್ತ್ರೀ ಶಾಪ ಇದೆ, ಗರ್ಭಿಣಿ ಸ್ತ್ರೀಗೆ ತೊಂದರೆ ಮಾಡಿದ್ದಾರೆ ಓ ಜನ್ಮದಲ್ಲಿ. 3ನೇದು ಈ ಸ್ತ್ರೀಯರಿಗೆ ತುಂಬ ಅವಮಾನ ಮಾಡಿರೋದು. ಮೋಸ್ಟ್ಲಿ ಈಗ ನಾನು ಓದ್ ಜನ್ಮದಲ್ಲಿ ಗಯಾಳಿ ಹೆಂಗಸು ಅಂತ ಇಟ್ಕೊಳ್ಳಿ, ಬಹಳ ಕುರುರಿ. ಹೀಗಾಗಿ ನಾನು ತಾಯಿಯನ್ನು ನೋಡೋದಿಲ್ಲ, ಅಕ್ಕ ತಂಗಿನ ನೋಡೋದಿಲ್ಲ. ನಮ್ಮ ಅಕ್ಕ ತಂಗಿರು ಗರ್ಭಿಣಿ ಆಗಿದ್ರೋ ಅಥವಾ ನಮಗೆ ಬೇರೆ ಅದಕ್ಕೆ ಗರ್ಭಿಣಿ ಆಗಿರ್ತಾಳೋ, ಇಲ್ಲ ಯಾರೋ ಒಂದು ಗರ್ಭಿಣಿ ನಮ್ಮಲ್ಲಿ ಇರ್ತಾರೆ ಗೋತ್ರದಲ್ಲಿ. ಆ ಗೋತ್ರದಲ್ಲಿ ಗರ್ಭಿಣಿಯಾಗಿ ನಾನು ತುಂಬ ಹಿಂಸೆ ಕೊಟ್ಟಿರ್ತೀನಿ, ತಾಯಿಗೂ ಹಿಂಸೆ ಕೊಟ್ಟಿರ್ತೀನಿ. ಈ ಜನ್ಮದಲ್ಲಿ ನನಗೆ ಮಕ್ಕಳಾಗೋ ಯೋಗ ಬರೋದಿಲ್ಲ. ಯಾಕೆ ಅಂತಂದರೆ ಸ್ತ್ರೀ ಶಾಪ, ಗರ್ಭಿಣಿ ಸ್ತ್ರೀ ಶಾಪ ಇದೆ ಇದರಲ್ಲಿ. ಘಟಕಾಳ ಸರ್ಪದೋಷ ಈ ಸ್ತ್ರೀಗೆ ಸಂಬಂಧಪಟ್ಟಂಥ ದೋಷ. ಶ್ರವಣ ನಕ್ಷತ್ರ ಅಧಿಪತಿ ಚಂದ್ರ, ಚಂದ್ರ ಸ್ತ್ರೀ. ವೃಷಭಾಂಶದಲ್ಲಿ 2ನೇ ಪಾದ ಉದಲು ಹುಟ್ಟಿದೆ ಹುಡುಗಿ. 2ನೇ ಪಾದಲ್ಲಿ ಹುಟ್ಟಿರೋದ್ರಿಂದ, ಶ್ರವಣ ನಕ್ಷತ್ರ 2ನೇ ಪಾದ ಹುಟ್ಟಿರೋದ್ರಿಂದ ಶುಕ್ರ ಅಧಿಪತಿ. ಶುಕ್ರನು ಸ್ತ್ರೀ, ಸಂತಾನಕಾರಕ, ಅಂಡಾಣುವನ್ನು ಜನ್ರೇಟ್ ಮಾಡೋನು. ಈ ಹುಡುಗಿಲಿ ಅಂಡಾಣು ಬರೋಲ್ಲ, ಮುಟ್ಟಾಗಕ್ಕಾಗ್ತಿಲ್ಲ. ಆದ್ದರಿಂದ ಈ ಜಾತಕದಲ್ಲಿ ಘಟಕಾಳ ಸರ್ಪದೋಷ, ಗರ್ಭಿಣಿ ಸ್ತ್ರೀ ಶಾಪ, ಮಾತೃಶಾಪ, ಮಾತೃಪೀಡೆ ಮಾಡಿದೆ. ಅದು ಕೇತು ಹೇಳ್ತಾ ಇದ್ದಾನೆ. ಬಂಧುಗಳಲ್ಲಿ ಯಾರೋ ಒಬ್ಬರು ಬಂಧುಗಳಲ್ಲಿ ಗರ್ಭಿಣಿ ಆಗಿರ್ತಾರೆ, ಅಕ್ಕ ತಂಗಿರೋ, ಅಣ್ಣ ತಮ್ಮ, ಯಾರೋ ಒಬ್ಬರು ಬಂಧು ಅತ್ತಿಗೆದಿರಿರ್ಬೋದು. ಹೀಗಾಗಿ ಈ ಹುಡುಗಿಗೆ ಅನೇಕ ಶತ್ರುಗಳು ಸೃಷ್ಟಿಯಾಗ್ತಾರೆ. ಬಟ್ ಬೆಳೀತಾ ಯಾರು ಮದುವೆ ಮಾಡ್ಕೊಳ್ತಾರೋ ಕರೋಡ್ಪತಿ ಆಗ್ತಾರೆ, ಐಶ್ವರ್ಯವಂತರಾಗ್ತಾರೆ, ಕಾರು, ಬಂಗ್ಲೆ, ಮನೆ, ಮಠ ಎಲ್ಲ. ಆದ್ರೆ ಮಕ್ಕಳಾಗೋದಿಲ್ಲ. ಇನ್ಫರ್ಟಿಲಿಟಿ, ಇದು ಮಕ್ಕಳಾಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ವ್ಯಜನ ಚಿಕ್ಕದು, ಯೋನಿ ತುಂಬ ಚಿಕ್ಕದು. ಆಮೇಲೆ ಇದಕ್ಕೆ ಈ ಜಾತಕದಲ್ಲಿ ಇದು ನೋಡಿದಾಗ ಭಾಳ ಡೀಪಾಗಿ ನೋಡಿದ್ರೆ ಈ ಜಾತಕದಲ್ಲಿ ಏನು ಓದ್ ಜನ್ಮದಲ್ಲಿ ಶೂದ್ರರಾಗಿ ಹುಟ್ಟಿರ್ತಾರೆ. ಯಾವುದೋ ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ, ಶೂದ್ರ ಜಾತಿಯಲ್ಲಿ ಹುಟ್ಟಿರೋದ್ರಿಂದ ಶೂದ್ರ ಶಾಪ, ಶೂದ್ರ ಸ್ತ್ರೀ ಶಾಪ. ಮತ್ತು ವ್ಯಜನ ಫಾರ್ಮ್ ಆಗಿರಲ್ಲ, ಅದರಿಂದ ಸಾಲವಳಿ ನೋಡಿದಾಗ ಇದಕ್ಕೆ ಕೋತಿ, ವಾನರ ಯೋನಿ ಇರ್ತದೆ. ಇವರು ಭಾಳ ವಿಶೇಷವಾಗಿ ಮುಟ್ಟಾಗೋ ಚಾನ್ಸಸ್ ಉಂಟು ಈಗ. ಯಾಕೆಂದ್ರೆ ಈಗಾಗಲೇ ಒಂದು ವರ್ಷ ಮುಟ್ಟಾಗ್ಬಿಟ್ಟಿದ್ದಾರೆ. ಮುಟ್ಟಾಗಿ ಔಷಧಿ ಕೊಟ್ಟು ಮುಟ್ಟಾಗೋ ಥರ ಮಾಡಿದರು. ಇವರಿಗೆ ಹಾರ್ಮೋನ್ಸ್ನ ಓರಲ್ಲಿ ಕೊಡಬೇಕು. ಆ ಹಾರ್ಮೋನ್ಸ್ನ ಕೊಡ್ತಾ ಬಂದರೆ ಮಾತ್ರೆ ರೂಪದಲ್ಲಿ FSH ಎಲ್ಲ ಕರೆಕ್ಟಾಗಿದೆ. ಆಮೇಲೆ ಪ್ರೊಜೆಸ್ಟರನ್ ಕೂಡ ನಾರ್ಮಲಾಗಿ ಕರೆಕ್ಟಾಗಿದೆ. ಆ ಪ್ರೊಜೆಸ್ಟರಿನ್ ಹಾರ್ಮೋನ್ಸ್ನ ನಾವು ಚೆನ್ನಾಗಿ ಕೊಟ್ಟು ಇವರಿಗೆ ಮುಟ್ಟಾಗೋ ಥರ ಮಾಡಬೇಕು. ಅದರಿಂದ ಒಳ್ಳೆ ಡಾಕ್ಟ್ರನ್ನ ನೋಡಿ ಔಷಧಿ ತಗೊಳ್ಳಿ. ಜೊತೆಗೆ ನಾನು ಹೇಳುವಂಥ ಪರಿಹಾರವನ್ನು ಮಾಡಬೇಕು. ಏನು ಮಾಡಬೇಕು? ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ. ಆದ್ದರಿಂದ ನೀವು ಕುಲದೇವಿಯನ್ನು ಚೆನ್ನಾಗಿ ಪೂಜೆ ಮಾಡಬೇಕು. ನಂಬರ್ 1. ಈ ಹುಡುಗಿ ಈ ಜನ್ಮದಲ್ಲಿ ಶ್ರವಣ ನಕ್ಷತ್ರಕ್ಕೆ 2ನೇ ಪಾದಕ್ಕೆ ಅಧಿಪತಿ ವಿಷ್ಣು ದೇವತೆ, ಮತ್ತು ಅಧಿದೇವತೆ ವಿಶ್ವಾನ್ ಅಂತ, ಪ್ರತ್ಯಧಿ ದೇವತೆ ವಸುದೇವ, ವಸು ಅಂತೇಳಿ. ಶ್ರವಣ ನಕ್ಷತ್ರ 2ನೇ ಪಾದಕ್ಕೆ ಹುಟ್ಟಿರೋದ್ರಿಂದ ವಿಷ್ಣು ಪ್ರಧಾನ ದೇವತೆ. ವಿಷ್ಣು ಸಹಸ್ರನಾಮ ಹೇಳಬೇಕು, ವಿಷ್ಣುದ ಆರಾಧನೆ ಚೆನ್ನಾಗಿ ಮಾಡಬೇಕು. ಅಧಿದೇವತೆ ವಿಶ್ವಾನ್ ಅಂತೇಳಿ, ಅದು ಕೂಡ ವಿಷ್ಣು. ಓಂ ವಿಶ್ವಾನ್ ದೇವತಾಭ್ಯೋ ನಮಃ ಅಂತ ಹೇಳಬೇಕು. ಪ್ರತ್ಯಧಿ ದೇವತೆ ವಸುದೇವ್. ಓಂ ವಸುಭ್ಯೋ ನಮಃ, ಓಂ ವಸುಭ್ಯೋ ನಮಃ, ವಸುಭ್ಯೋ ನಮಃ ಅಂತ ಹಾಕಬೇಕು. ಬೇಗ ಒಂದು ಮುತ್ತನ್ನು ಧರಿಸ್ಬೇಕು, ಮುತ್ತಿನ ಹಾರ, ಮುತ್ತಿನ ಉಂಗುರ ಧರಿಸ್ಬೇಕು.
ಶುಕ್ರ ಚೆನ್ನಾಗಿ ಪೂಜೆ ಮಾಡಬೇಕು. ಇನ್ನೊಂದು ಸಲ ಹೇಳ್ತೀನಿ, ಶ್ರವಣ ನಕ್ಷತ್ರದಲ್ಲಿ 2ನೇ ಪಾದ ಆಗಿರೋದ್ರಿಂದ ವಿಷ್ಣು ಪ್ರಧಾನ ದೇವತೆ, ವಿಶ್ವಾನ್ ಅನ್ನೋದು ಅಧಿದೇವತೆ, ಪ್ರತ್ಯಧಿದೇವತೆ ವಸು ಅಂತ. ಈ 3 ಜಪ ನಿತ್ಯ ಆಗಬೇಕು. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆಗೋದ್ರಿಂದ ಗರ್ಭಿಣಿ ಸ್ತ್ರೀ ದೋಷ, ತಾಯಿಗೆ ಜನ್ಮದಲ್ಲಿ ತಾಯಿಗೆ ಹಿಂಸೆ ಕೊಟ್ಟಿದ್ದಾಳೆ ಈ ಹುಡುಗಿ, ಈ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದ್ದಾಳೆ. ಯಾಕೆಂದರೆ ಚಂದ್ರ ಸ್ತ್ರೀ, ಶುಕ್ರ ಸ್ತ್ರೀ, ಮತ್ತು ಈ ಜನ್ಮದಲ್ಲಿ ಹೆಣ್ಣಾಗಿ ಶೂದ್ರರಾಗಿ ಹುಟ್ಟಿದ್ದಾಳೆ. ಅಂದರೆ ಬ್ರಾಹ್ಮಣರ ಮನೆಯಲ್ಲ, ಕ್ಷತ್ರಿಯನಲ್ಲ, ವೈಶ್ಯನಲ್ಲ, ಶೂದ್ರ ಮನೆಯಲ್ಲಿ ಹುಟ್ಟಿದ್ದಾಳೆ. ಕೋತಿ ಯೋನಿ ಇದೆ. ಈ ರೀತಿ ಇರೋದ್ರಿಂದ ಇದು ಡಾಕ್ಟ್ರನ್ನ ತೋರಿಸಿ ಮೆಡಿಸಿನ್ ತೊಗೋಬೋದು. ಎರಡನೇದು, ಈ ಹುಡುಗಿ ನಿತ್ಯ ಅಂಗಾರಕ ಮಂಗಳ ಗ್ರಹವನ್ನು ಚೆನ್ನಾಗಿ ಪೂಜೆ ಮಾಡಬೇಕು. ಅಂಗಾರಕ ಗ್ರಹ, ನಿಮ್ಮ ಮನೆ ಕುಲದೇವಿ ಚೆನ್ನಾಗಿ ಪೂಜೆ ಮಾಡಬೇಕು. ಮರ್ಮ ಮಾಡಿಸ್ಬೇಕು. ನಮ್ಮಲ್ಲಿ ಮರ್ಮ ಕಲ್ತಿರೋರು ಸುಮಾರು ಜನ ಇದ್ದಾರೆ. ನೀವು ಬೆಂಗಳೂರಲ್ಲಿ ಇದ್ದಾರೆ, ನಮ್ಮ ಆಫೀಸಿಗೆ ಫೋನ್ ಮಾಡಿ ಮರ್ಮ ನಮ್ಮಲ್ಲಿ ಕೆಲವು ಲೇಡೀಸ್ ಮಾಡ್ತಾರೆ, ಲೇಡೀಸ್ ಎಲ್ಲ ಕಲ್ತಿದ್ದಾರೆ. ಮರ್ಮ ಮಾಡಿದ್ರೆ ಬಹುಶಃ ಮೆನ್ಸಸ್ ಆಗೋ ಚಾನ್ಸಸ್ ಉಂಟು, ಔಷಧಿ ಇಲ್ದೇ. ಮೊದಲು ಮೆನ್ಸಸ್ ಆಗಲಿ, ಆಮೇಲೆ ಮುಂದಿನ ಮದುವೆದು ಆ ಥರ ಅದೆಲ್ಲ ವಿಷಯ. 20 ವರ್ಷ ಆಗೋಗಿದೆ, ಈಗ ಮೆನ್ಸಸ್ ಆಗಬೇಕು, ಇಲ್ಲದೆ ಭಾಳ ಕಷ್ಟ ಆಗ್ತದೆ ಮುಂದೆ. ಒಂದಂತೂ ಸತ್ಯ, ಇದು ಮಗು ಪಡೀಲಿಕ್ಕೆ ಕಷ್ಟ. ಆದರೆ ದೈವತಾ ಶಕ್ತಿ ಇದ್ದರೆ, ದೇವರ ಅನುಗ್ರಹ ಇದ್ದರೆ, ಸರ್ಪದೇವತೆ ಆಶೀರ್ವಾದ ಇದೆ. ನಾನು ಹೇಳಿದಂಥ ದೇವತೆಗಳ ಮಂತ್ರ ದಿನ ಜಪ ಮಾಡಿದ್ದೆ. ಆದರೆ ಎಲ್ಲೋ ಒಂದು ಕಡೆ ಭಗವಂತ ಆಶೀರ್ವಾದ ಮಾಡಿದ್ರೆ ಸಂತಾನ ಆಗೋ ಚಾನ್ಸಸ್ ಉಂಟು. ಈ ಹುಡುಗಿ ನಿತ್ಯ ನಾನು ಹೇಳುವಂಥ ಮಂತ್ರ, ನಾನು ಆಗಲೇ ಹೇಳಿದೆ, ಓಂ ವಿಷ್ಣುವೇ ನಮಃ ಅಥವಾ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು ಅಂಥೇಳಿ. ವಿಷ್ಣು ಪ್ರಧಾನ ದೇವತೆ, ವಿಷ್ಣು ಸಹಸ್ರನಾಮ, ವಿಷ್ಣು ಮಂತ್ರ ಹೇಳಬೇಕು. ಅಧಿದೇವತೆ ಓಂ ವಿಶ್ವಾನ್ ನಮಃ, ಓಂ ವಿಶ್ವಾನ್ ನಮಃ, ಓಂ ವಿಶ್ವಾನ್ ನಮಃ. ಪ್ರತ್ಯಧಿದೇವತೆ ಓಂ ವಸುಭ್ಯೋ ನಮಃ, ಓಂ ವಸುಭ್ಯೋ ನಮಃ, ಓಂ ವಸುಭ್ಯೋ ನಮಃ ಅಂತ ಹೇಳಬೇಕು. ಶುಕ್ರ ಅಧಿಪತಿ ಆಗಿರೋದ್ರಿಂದ 2ನೇ ಪಾದಕ್ಕೆ ಋಷಭಾಂಶದಲ್ಲಿ ಶುಕ್ರ ಅಧಿಪತಿ ಆಗೋದ್ರಿಂದ ಯಾವುದಾದ್ರು ಒಂದು ದೇವಿಯನ್ನು ಆರಾಧನೆ ಮಾಡಬೇಕು. ಕಾಳಿ, ಭದ್ರಕಾಳಿ, ಪ್ರತ್ಯಂಗಿರ ಈ ಥರ ದೇವಿನ ಪೂಜೆ ಮಾಡಬೇಕು. ಆಮೇಲೆ ಮಂಗಳ ಗ್ರಹಕ್ಕೆ ದೋಷ ಇರೋದ್ರಿಂದ ಗಾಯತ್ರಿ ಮಂತ್ರ ಹೇಳಬೇಕು. ತೊಗರಿಬೇಳೆನ ಕೈಲಿ ಇಟ್ಕೊಂಡು ಪ್ರತಿ ವಾರ ಒಂದು ಸಲ, ಅವಳು ಹುಟ್ಟಿದ ವಾರ ಯಾವತ್ತೋ, ಬುಧವಾರನೋ, ಗುರುವಾರ, ಶುಕ್ರವಾರನೋ, ಒಂದು ವಾರಕ್ಕೊಂದು ಸಲ 1 kg ತೊಗರಿಬೇಳೆ ಇಟ್ಕೊಂಡು ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಭೌಮಃ ಪ್ರಚೋದಯಾತ್, ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಭೌಮಃ ಪ್ರಚೋದಯಾತ್, ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಭೌಮಃ ಪ್ರಚೋದಯಾತ್. ಆ ತೊಗರಿಬೇಳೆಯನ್ನು ಒಂದು ಅರ್ಧ ಗಂಟೆ ಕೈಲಿಟ್ಕೊಂಡು ಮಂತ್ರ ಹೇಳಿ ತೊಗೊಂಡೋಗ್ಬಿಟ್ಟು ಗರ್ಭಿಣಿ ಸ್ತ್ರೀ ಇರೋ ಜಾಗಕ್ಕೆ ಗರ್ಭಿಣಿ ಸ್ತ್ರೀಗೆ ದಾನ ಮಾಡಬೇಕು, ದೇವಸ್ಥಾನಕ್ಕಲ್ಲ. ಅಥವಾ ಯಾವ ಆಶ್ರಮದಲ್ಲಿ ಗರ್ಭಿಣಿ ಸ್ತ್ರೀ ಇರ್ತಾರೋ ಅಂಥವ್ರು ಕೊಡ್ತಾ ಇರಬೇಕು ವಾರಕ್ಕೊಂದು ಸಲ. ಆವಾಗ ಮುಟ್ಟಾಗೋಕ್ಕೆ ಶುರುವಾಗುತ್ತೆ ಮತ್ತು ಈ ದೋಷ ಕಳೀತಾ ಬರುತ್ತೆ. ಇದಿಷ್ಟು ಮಾಡಬೇಕು. ಮತ್ತು ಮರ್ಮ ಥೆರಪಿ ಮಾಡಿದ್ರೆ ಭಾಳ ಒಳ್ಳೆಯದು. ವೀಕ್ಷಕರು, ಒಂದು ಅನೌನ್ಸ್ಮೆಂಟು. ಬುಧವಾರ ಅಂದರೆ 7ನೇ ತಾರೀಕು ದತ್ತಾತ್ರೇಯರು ಹುಟ್ಟಿದ ದಿವಸ. ಯಾರಿಗೆ ಗುರುಗಳು ಬೈದಿದ್ದರೆ, ಗುರುಗಳನ್ನ ಪರೀಕ್ಷೆ ಮಾಡಿದರೆ, ಗುರು ಬಗ್ಗೆ ಅಪಪ್ರಚಾರ ಮಾಡಿದರೆ, ಗುರುಗಳ ವಸ್ತು ಕದ್ದಿದ್ದರೆ, ಗುರುಗೆ ಹಲವಾರು ರೀತಿ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದರೆ ಅಂಥವರು ಗುರು ಚಂಡಾಳ ಯೋಗದಲ್ಲಿ ಹುಡ್ತಾರೆ. ಮತ್ತು ವಿದ್ಯೆ ಬುದ್ಧಿ ಇಲ್ಲ, ವ್ಯಾಪಾರದಲ್ಲಿ ಧನಹಾನಿ, ಮಾನಹಾನಿ, ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನು, ಅಂದರೆ ಅಭಿವೃದ್ಧಿ ಆಗೋದಿಲ್ಲ ಗುರು ಶಾಪ ಇತ್ತು ಅಂದರೆ ಜಾತಕದಲ್ಲಿ. ಅದನ್ನು ಕಳ್ಕೊಳ್ಳಿಕ್ಕೆ ಅಂತ ವರ್ಷಕ್ಕೊಂದು ಸಲ ದತ್ತಾತ್ರೇಯ ಜಯಂತಿ ಡಿಸೆಂಬರ್ ಬರುತ್ತೆ, ಮತ್ತು ಗುರು ಪೂರ್ಣಿಮೆ ಅಂತ ಒಂದು ಬರುತ್ತೆ. ಈ ವರ್ಷ ದತ್ತ ಜಯಂತಿ ಡಿಸೆಂಬರ್ 7ನೇ ತಾರೀಕು ಬುಧವಾರ ಬಂದಿದೆ. ಇದನ್ನು ನಾವು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ವತಿಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಬಳ್ಳಾರಿ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಶಾಖೆಯವರು ಈ ದತ್ತ ಜಯಂತಿಯನ್ನು ಬಳ್ಳಾರಿಯಲ್ಲಿ ಮಾಡ್ತಾಯಿದ್ದೀವಿ. ಬೆಳಗ್ಗೆ 6 ಗಂಟೆ ಪ್ರಾರಂಭವಾಗಿ ಮಧ್ಯಾಹ್ನ 2 ಗಂಟೆ ಮುಗಿದೋಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಎಲ್ಲ ಕಳಶ ಸ್ಥಾಪನೆ ಮತ್ತು ಅಭಿಷೇಕ, ಸಹಸ್ರಾರ್ಚನೆ, ಹೋಮ, ಲಕ್ಷ್ಮೀ ನರಸಿಂಹರ ಹೋಮ, ದತ್ತಾತ್ರೇಯ ಹೋಮ ಮಾಡಿದ್ಮೇಲೆ ಮಧುಕರಿ ಅಂತ ನಾವು ಭಿಕ್ಷೆ ಕೊಡ್ತೀವಿ. ನಾನು ಅವತ್ತು ದಿವಸ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಕೋರ್ಟ್ ಕೇಸು ಏನೇನು ತೊಂದರೆ ಇದ್ದರೂ ಕೂಡ ಆ ದತ್ತನ ಹೆಸರಲ್ಲಿ ಬಂದು ಭಿಕ್ಷೆ ಬೇಡಿದ್ರೆ ಅದು ಫಲಪ್ರಾಪ್ತಿ ಆಗ್ತದೆ, ನಿವಾರಣೆ ಆಗುತ್ತೆ ಅಂತೇಳಿ ಆ ಹುಣ್ಣಿಮೆಯಲ್ಲಿ ಅಷ್ಟು ಪವರ್ ಇದೆ, ಆ ಭಿಕ್ಷೆಗೆ ಅಷ್ಟು ಪವರ್ ಇದೆ. ಅದರಿಂದ ಮಧುಕರಿ ಅಂತ ಅದನ್ನು ನಾವು ಮಧ್ಯಾಹ್ನ 2 ಗಂಟೆ ಅಷ್ಟರೊಳಗೆ ಕೊಟ್ಟು ಪ್ರಸಾದ ವಿನಿಯೋಗ ಮಾಡ್ತೀವಿ. ಮಧ್ಯಾಹ್ನ ದತ್ತ ಜಯಂತಿ ಆದಮೇಲೆ 4 ಗಂಟೆಗೆ ಗುರು ಸಂವಾದ ಅಂಥೇಳಿ, ಯಾರಿಗೆ ಲೆಟ್ರ್ ಬರೆದ್ರು ನಾವು ಓದೋಕ್ಕಾಗಿಲ್ಲ, ಫೋನ್ ಕಾಲಲ್ಲೂ ಸಿಕ್ಕಿಲ್ಲ ಅಂದರೆ ನಾನು ಬಳ್ಳಾರಿಗೆ ಬರ್ತಾಯಿದ್ದೀನಿ. ಸಂಜೆ 4 ಗಂಟೆಯಿಂದ 6 ಗಂಟೆ ತನಕ ಗುರು ಸಂವಾದ ಅಂತೇಳಿ 3 ಗಂಟೆಗಳ ಕಾಲ
ಅದೇ ಜಾಗದಲ್ಲಿ ನಡೆಯುತ್ತೆ. ಆಸಕ್ತಿ ಇರುವಂಥವ್ರು ಬಂದು ಡೈರೆಕ್ಟಾಗಿ ನಮ್ಮನ್ನು ಭೇಟಿ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರವನ್ನು ಪಡಿಬೋದು. ಇದು 4ರಿಂದ 6, ದತ್ತ ಜಯಂತಿ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆ ತನಕ. ಇದು ನಡೆಯೋ ಸ್ಥಳ ಎಲ್ಲಪ್ಪ ಅಂತಂದರೆ ಬಳ್ಳಾರಿಯಲ್ಲಿ KSRTC ಬಸ್ ಸ್ಟ್ಯಾಂಡ್ ಇದೆ, ಅದು ಆಪೋಸಿಟಲ್ಲಿ ಬಾಲಾಂಜನೇಯ ದೇವಸ್ಥಾನ ಅಂತಿದೆ. ಬಳ್ಳಾರಿ KSRTC ಬಸ್ ಸ್ಟ್ಯಾಂಡು, ಅದು ಆಪೋಸಿಟು ಬಾಲಾಂಜನೇಯ ದೇವಸ್ಥಾನ ಇದೆ. ಸಕ್ಕರೆ ಕಡೆವಪ್ಪ ಶಾಲೆ ಅಂತ ಅದು ಪಕ್ಕದಲ್ಲೇ ಎದ್ದಿರೋದು. ಆಪೋಸಿಟ್ ಬಾಲಾಂಜನೇಯ ದೇವಸ್ಥಾನ ಯಾರಾದರೂ ಕೇಳಿದ್ರೆ ಹೇಳ್ತಾರೆ. ಸಕ್ಕರೆ ಕಡೆವಪ್ಪ ಹಾಸ್ಟೆಲ್ ಅಥವಾ ಸ್ಕೂಲು ಪಕ್ಕದಲ್ಲೇ ಇದೆ ಈ ಬಾಲಾಂಜನೇಯ ದೇವಸ್ಥಾನ. ಅಲ್ಲಿ ಬೆಳಗ್ಗೆ ಈ ದತ್ತ ಜಯಂತಿ ಮತ್ತು ಗುರು ಸಂವಾದ ನಡೆಯುತ್ತೆ. ಆಸಕ್ತಿ ಇರೋದು ಇದಕ್ಕೆ ಭಾಗವಹಿಸ್ಬೋದು. ಇದು ಪ್ರವೇಶ ಉಚಿತ. ಇದೇ ತಿಂಗಳು 23, 24, 25ನೇ ತಾರೀಕು ಈ ಬ್ಲ್ಯಾಕ್ ಮ್ಯಾಜಿಕ್ನ ಪತ್ತೆ ಹಚ್ಚೋದಂಗೆ, ಯಾವ್ಯಾವ ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ನಾವು ಮಾಡಿದ್ದಾರೆ, ಏನೇನು ಆಗಿದೆ ಮಾಡಿದ್ಮೇಲೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿದ್ಯೆಯನ್ನು ನಾನು ಕಲಿಸ್ತಾ ಇದ್ದೀನಿ. ನೆಗೆಟಿವ್ ಎನರ್ಜಿ ತೆಗೆಯೋದಾಗಿದೆ. ಬೇಸಿಕ್ ಬ್ಲ್ಯಾಕ್ ಮ್ಯಾಜಿಕ್ ಲೆವೆಲ್ 1 ಅಂತ ಪ್ರಾಥಮಿಕ ಶಿಕ್ಷಣ. ಇದು 3 ದಿವಸ ನನ್ನ ಜೊತೆ ಬೆಳಗ್ಗೆ 9ರಿಂದ ಸಂಜೆ 9 ಗಂಟೆ ತನಕ ಇದ್ದರೆ ವಾರಾಹಿ ಪ್ರಯೋಗ, ಚಂಡಿ ಪ್ರಯೋಗ, ಚೋಡಿ ಪ್ರಯೋಗ, ನರಸಿಂಹ, ಪ್ರತ್ಯಂಗಿರ, ಭೈರವ, ಶರಭ ಪ್ರಯೋಗ, ಹೀಗೆ ಹಲವಾರು ಪ್ರಯೋಗಗಳನ್ನು ಮಾಡಿರ್ತಾರೆ. ರಕ್ತ ಕಾಟೇರಿ ಪ್ರಯೋಗಗಳು, ಬಾನಾಮತಿ ಪ್ರಯೋಗ, ಈ ಥರದ್ದೆಲ್ಲ ಮಾಡಿಬಿಟ್ಟಿರ್ತಾರೆ. ಮದುವೆ ಆಗಬಾರ್ದು, ಮಕ್ಕಳಾಗಬಾರ್ದು, ಕೈ ಸೇದೋಗಲಿ, ಕಾಲು ಸೇದೋಗಲಿ, ಕೆಲಸ ಸಿಗಬಾರ್ದು, ಏಳಿಗೆ ಆಗಬಾರ್ದು ಅಂತೆಲ್ಲ ಈ ಥರದ್ದೆಲ್ಲ ಪತ್ತೆ ಹಚ್ಚಿ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ನಾವೇ ಅನ್ನೋ ವಿದ್ಯೆಯನ್ನು ನಾನು 3 ದಿನ ಕಲಿಸ್ತಾ ಇದ್ದೀನಿ. ನಾವು ಕಲಿತು ನಮ್ಮ ಮನೆಯವ್ರಿಗೂ ಕ್ಲೀನ್ ಮಾಡಿ ಪರಿಹಾರ ಮಾಡಿ ಇನ್ನೊಬ್ರಿಗೂ ಒಳ್ಳೇದು ಮಾಡಬೇಕು ಅನ್ನೋದಾಗಿದ್ದರೆ ಈ ವಿದ್ಯೆ ಪ್ರತಿಯೊಬ್ಬರಿಗೆ ಕಲಿಬೇಕಾದ್ರೆ ಮನೆಗೊಬ್ಬ ಮಾಂತ್ರಿಕ, ತಾಂತ್ರಿಕ, ಯಾಂತ್ರಿಕನಿರಬೇಕು ಅಂತಂದರೆ ಈ ವಿದ್ಯೆ ಬಹಳ ಇಂಪಾರ್ಟೆಂಟು. ಶಾಸ್ತ್ರೋಕ್ತವಾಗಿ ದೀಕ್ಷೆ ಮುಖೇನ ಈ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಇದು ಬೆಂಗಳೂರು ಒಂದು ಪುಣ್ಯಕ್ಷೇತ್ರದಲ್ಲಿ 3 ದಿವಸ ನಡೆಯುತ್ತೆ. ಈ ವಿದ್ಯೆ ಕಲಿಬೇಕು. ನಾನೆಲ್ಲ ಕಲ್ತ್ಕೊಂಡು ನಮ್ಮೆಲ್ಲರೂ ಎಲ್ಲ ಸಮಸ್ಯೆ ಡಾಕ್ಟರ್ ಕೈಲಿ ಕ್ಯೂರ್ ಮಾಡೋಕ್ಕಾಗಿಲ್ಲ, ಪೂಜೆ ಜಪ ತಪ ಹೋಮ ಮಾಡೋದು ಕೂಡ ವಾಸಿ ಆಗ್ತಿಲ್ಲ, ನಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತಿಲ್ಲ ಅನ್ನೋದಾಗಿದ್ದರೆ ಇದ್ರ ಮುಖಾಂತರನೇ ಆಗೋದು. ಇದನ್ನು ಕಲಿಬೇಕು ಅಂತಾರೆ ಬೆಳಗ್ಗೆ 9 ಗಂಟೆ ಮೇಲೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ಸಂಜೆ 6 ಗಂಟೆ ಒಳಗೆ ಎಲ್ಲ ಮಾಹಿತಿ ಕೊಡ್ತಾರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತೇಳಿ. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವ್ರ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಅಕೌಂಟ್ ಇದೆ, ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.